133 ವರ್ಷದ ಹಳೆಯ ಪೊಲೀಸ್ ಠಾಣೆ ಇನ್ನು ಮುಂದೆ ನೆನಪು ಮಾತ್ರ. ಇತಿಹಾಸದ ಪುಟ ಸೇರಿದ ಬೆಂಗಳೂರಿನ ಪುರಾತನ ಸ್ಟೇಷನ್ ಸಿಎಂ ರಾಜೀನಾಮೆಗೆ ಕಾರಣ ಎನ್ನಲಾಗಿರುವಂತಹ ಪೊಲೀಸ್ ಠಾಣೆ ಅದು. ಮಾಜಿ ಸಿಎಂ ನಿಜಲಿಂಗಪ್ಪ ರಾಜೀನಾಮೆಗೆ ಕಾರಣವಾಗಿದ್ದ ಠಾಣೆ, ರಾಜ್ಯದ ಮೊದಲ ಲಾಕಪ್ ಡೆತ್ ನಡೆದಂತಹ ಸ್ಟೇಷನ್ ಇನ್ನು ಮುಂದೆ ನೆನಪು ಮಾತ್ರ. ಬೆಂಗಳೂರು ನಗರದಲ್ಲಿ ಸಾಕಷ್ಟು ಪೊಲೀಸ್ ಸ್ಟೇಷನ್ಗಳು ಬ್ರಿಟಿಷ್ ಕಾಲಘಟ್ಟದಲ್ಲಿ ನಿರ್ಮಿಸಲಾದಂತಹ ಸ್ಟೇಷನ್ಗಳನ್ನು ಹಾಗೆ ಉಳಿಸಿಕೊಂಡ ಅನೇಕ ಸ್ಟೇಷನ್ಗಳಿದ್ದಾವೆ. ಬ್ರಿಟಿಷ್ ಕಾಲಘಟ್ಟದಲ್ಲಿ ಲಾ ಅಂಡ್ ಆರ್ಡರ್, ಕಾನೂನು ಸುವ್ಯವಸ್ಥೆಯ ರೀತಿ ನೀತಿ ನಿಯಮಗಳು ಬೇರೆ ಬೇರೆ ಇದ್ವು. ಆದರೆ ಠಾಣೆಯ ರೂಪ ಮತ್ತು ಅದರ ಎಲ್ಲವೂ ಕೂಡ ಈಗ ಹೆಂಗಿರುತ್ತೋ ಸ್ಟೇಷನ್ ಅದೇ ಥರ ಇತ್ತು. ಸೊ ಈಗ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಲ್ಲ, ಶೇಷಾದ್ರಿಪುರಂ ಪೊಲೀಸ್ ಠಾಣೆ, ಇದು ಶತಮಾನಗಳಿಂದ ಅಂದರೆ 100 ವರ್ಷಕ್ಕೂ ಹಳೆಯ ಸ್ಟೇಷನ್. ಇದು ಬ್ರಿಟಿಷ್ ಕಾಲಘಟ್ಟದಲ್ಲಿ ನಿರ್ಮಿತವಾದಂಥ ಒಂದು ಸ್ಟೇಷನ್. ಮಾಜಿ ಸಿಎಂ ನಿಜಲಿಂಗಪ್ಪರ ರಾಜೀನಾಮೆಗೂ ಕೂಡ ಕಾರಣವಾದಂಥ ಸ್ಟೇಷನ್ ಅಂತ ಹೇಳಲಾಗುತ್ತೆ. ಅಂದರೆ ಅವರ ವಿರುದ್ಧ ಆಗ ಕೇಳಿ ಬಂದಿದ್ದಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿತ್ತು. ಅದಾದ ನಂತರ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರಾಜಕೀಯ ಡೆವಲಪ್ಮೆಂಟ್ ಆದ ನಂತರ ರಾಜೀನಾಮೆ ಕೊಡಬೇಕಾಗಿ ಬಂತು. ಅದಕ್ಕೆ ಮೂಲ ಕಾರಣ ಇದೇ ಶೇಷಾದ್ರಿಪುರಂ ಪೊಲೀಸ್ ಠಾಣೆ. ಜೊತೆಗೆ ಈ ಠಾಣೆಯಲ್ಲಿ ಒಂದು ಲಾಕಪ್ ಡೆತ್ ಆಗಿರುತ್ತೆ. ಲಾಕಪ್ ಡೆತ್ ಆದಂತಹ ಪ್ರಥಮ ಠಾಣೆ ಎಂದು ಹೇಳಲಾಗುತ್ತೆ. ಲಾಕಪ್ ಡೆತ್ಗೆ ಸಿಎಂ ರಾಜೀನಾಮೆ ಕೊಟ್ಟ ಇತಿಹಾಸ ಬೆಂಗಳೂರಲ್ಲೇ ಸೃಷ್ಟಿ. ಮುನಿಯಮ್ಮ ಎಂಬ ಮಹಿಳೆಯನ್ನ ಶೇಷಾದ್ರಿಪುರಂ ಪೊಲೀಸರಿಂದ ಬಂಧನ ಈ ಹಿಂದೆ ಹೇಳ್ತಾ ಇರುವಂತಹದ್ದು. ಆಕೆ ಪೊಲೀಸ್ ಠಾಣೆಯಲ್ಲಿ ಸಾವನ್ನಪ್ಪುತ್ತಾಳೆ. ರಾಜ್ಯದ ಅಧಿವೇಶನ ಸಂದರ್ಭದಲ್ಲಿ ಈ ಘಟನೆ ನಡೆಯುತ್ತೆ. ಈ ವಿಚಾರ ಸದನದಲ್ಲಿ ಜೋರಾಗಿಯೇ ಪ್ರಸ್ತಾಪ ಆಯಿತು. ಅಂದಿನ ವಿಪಕ್ಷ ನಾಯಕ ಶಾಂತವೇರಿ ಗೋಪಾಲಗೌಡರು ವಿರೋಧ ಪಕ್ಷದ ನಾಯಕರಿದ್ದರು. ಸರ್ಕಾರದ ವಿರುದ್ಧ ಕಿಡಿಕಾರಿ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿದ್ರು. ಆಗ ನಿಜಲಿಂಗಪ್ಪ ಸಿಎಂ ಆಗಿದ್ರು. ಕೇಂದ್ರದಿಂದ ಬಂದ ಸದಸ್ಯರು ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿದ್ರು. ಮೇ 16, 1958ರಂದು ನಿಜಲಿಂಗಪ್ಪರನ್ನ ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿಸಿದ್ರು. ಇಷ್ಟಕ್ಕೆಲ್ಲ ಕಾರಣವಾಗಿದ್ದು ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ನ ಒಂದು ಮಹಿಳೆ ಲಾಕಪ್ ಡೆತ್ ಆಗ್ತಾರೆ. ಆ ಆರೋಪ ಅವತ್ತು ಸದನ ಸೆಷನ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಧ್ವನಿ ಎತ್ತಿದ್ರು. ಆ ವಿಪಕ್ಷ ನಾಯಕನು ಪವರ್ಫುಲ್ ಆಗಿದ್ದ ಅನ್ಸುತ್ತೆ. ಈಗ ಲಾಕಪ್ ಡೆತ್ತಲ್ಲಿ ಖೈದಿ ಸತ್ರೂ ಕ್ಯಾರಿಲ್ಲ, ಇನ್ನು ಸೆಲ್ಲನ್ನು ನೋಡ್ಕೊತಿದ್ದಂಥ ಅಧಿಕಾರಿ ಸತ್ರೂ ಕ್ಯಾರಿಲ್ಲ, ನಡು ರಸ್ತೆಯಲ್ಲಿ ನೇಣಾಕಣ ಸತ್ರೂ ಕೂಡ ನಮ್ಮ ಗೃಹ ಸಚಿವರು ಏನು ಆಕಸ್ಮಿಕವಾಗಿ ನಡೆದು ಹೋಗಿದೆ ಅಂತ ಹೇಳುವಂತಹ ಮಟ್ಟಕ್ಕೆ ಬಂದಿದ್ದೆ ನಮ್ಮ ಈಗಿನ ಸರ್ಕಾರಗಳು. 1958ರ ಸರ್ಕಾರ ಒಂದು ಸ್ಟೇಷನ್ನಲ್ಲಿ ಯಾವುದೋ ಒಂದು ಮಹಿಳೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧಿತಳಾಗಿದ್ಲು. ಆಕೆ ಸಾವನ್ನಪ್ತಾಳೆ ಸ್ಟೇಷನ್ನಲ್ಲಿ. ಆ ಒಂದು ವಿಚಾರವನ್ನು ಇಟ್ಟುಕೊಂಡು ಸೆಷನ್ನಲ್ಲಿ ವಿಪಕ್ಷ ನಾಯಕ ಅಲ್ಲಿನ ಸರ್ಕಾರವನ್ನು ಕಟ್ಟಿ ಹಾಕ್ತಾರೆ. ಆ ಪ್ರಕರಣ ಒಂದು ಸಿಎಂ ರಾಜೀನಾಮೆಗೂ ಕೂಡ ಕಾರಣವಾಗುತ್ತೆ ಅನ್ನೋದಾದರೆ ಆ ಕಾಲಘಟ್ಟದ ಸರ್ಕಾರಗಳು ಎಷ್ಟು ಪಾರದರ್ಶಕವಾಗಿತ್ತು ಮತ್ತು ಎಷ್ಟು ಜನಪರವಾಗಿತ್ತು ಎನ್ನುವುದಕ್ಕೆ ನಿದರ್ಶನವಾಗಿದೆ. ಒಟ್ಟಾರೆ ಶತಮಾನಗಳಿಂದ ಇದ್ದಂತಹ ಪೊಲೀಸ್ ಸ್ಟೇಷನ್ ಇನ್ನು ಮುಂದೆ ನೆನಪು ಮಾತ್ರ.